ಮಂಗಳೂರು ನಗರದ ಪ್ರತಿಷ್ಠಿತ ವಿಕಾಸ್ ಶಿಕ್ಷಣ ಸಂಸ್ಥೆಯೊಂದಿಗೆ ರಾಜಸ್ಥಾನದ ಕೋಟಾದ ಎಲೆನ್ ಕೆರಿಯರ್ ಇನ್ಸ್ಟಿಟ್ಯೂಟ್ ಸಂಸ್ಥೆ ಕೈಜೋಡಿಸಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನ ಮಂಗಳೂರಿನ ಖ್ಯಾತ ವೈದ್ಯ ನಿಟ್ಟೆ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ ಶಾಂತಾರಾಮ ಶೆಟ್ಟಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಇವರು, ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಗ್ಗುರುತನ್ನ ಮೂಡಿಸಿರುವ ಮಂಗಳೂರಿನ ಪ್ರತಿಷ್ಠಿತ ತರಬೇತಿ ಸಂಸ್ಥೆಯಾದ ಎಲೆನ್ ತನ್ನ ಕೇಂದ್ರವನ್ನ ವಿಕಾಸ್ ಕಾಲೇಜಿನ ಸಹಭಾಗಿತ್ವದಲ್ಲಿ ತೆರೆಯುತ್ತಾ ಇರುವುದು ಹೆಮ್ಮೆಯ ವಿಚಾರ. ಇದು ಎಲ್ಲಾ ವಿದ್ಯಾರ್ಥಿಗಳಿಗೂ ಪ್ರಯೋಜನಕಾರಿಯಾಗಲಿ ಎಂದರು. ಎಲೆನ್ ಕೆರಿಯರ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥ ಪಂಕಜ್ ಅಗರ್ವಾಲ್ ಮಾತನಾಡಿ, ಎಲೆನ್ ಸಂಸ್ಥೆ ದೇಶದಾದ್ಯಂತ ತನ್ನ ಕೇಂದ್ರವನ್ನ ಹೊಂದಿದ್ದು ಮಂಗಳೂರಿನಲ್ಲಿ ತನ್ನ 41ನೇ ಕೇಂದ್ರವನ್ನ ಆರಂಭಿಸಿರುವುದು ಹೆಮ್ಮೆಯ ವಿಚಾರ ಎಂದರು. ವಿಕಾಸ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಕೃಷ್ಣ ಜೆ ಪಾಲೆಮ್ಮರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಗುರುಗಳಾದ ಚಂದ್ರಶೇಖರ್, ರಾಜೇಂದ್ರ ಮತ್ತು ಶ್ರೀಪತಿ ರಾವ್ ದಂಪತಿಗಳನ್ನು ಸನ್ಮಾನಿಸಲಾಯಿತು. Pradeep sir, please come in. ನೀಟ್ ಪರೀಕ್ಷೆ ಮಾಡಿ ಎಲ್ಲ ಮೆಡಿಕಲ್ ಕಾಲೇಜುಗಳಿಗೆ ಒಳ್ಳೆ ಅಂಥ ಕಡೆಯಲ್ಲೆಲ್ಲ ಪಾಂಡಿಚೇರಿ ಅಂಥ ಸಂಸ್ಥೆಗಳಿಗೆ ಸೇರಿಸ್ಬೇಕಂತ ಒಂದು ಒಳ್ಳೆ ಆಸೆ ಇರುತ್ತೆ, ಹಣ ಇರ್ತದೆ. ಆದರೆ ಅವರು ಇಲ್ಲಿ ತೃಪ್ತಿ ಇಲ್ಲ ಅವರಿಗೆ. ಯಾಕಂತೇಳಿ ಒಮ್ಮೆ ಒಂದು ಪೇರೆಂಟ್ ಅವ್ರ 2 ಮಕ್ಕಳು ಒಂದು ಶಾಲೆಗೆ ಕಾಲೇಜಿಗೆ ಕಳಿಸ್ತಾ ಇದ್ರು. ಮತ್ತು ಅವರಿಗೆ ಅಂಥ ಅಂದರೆ ಎವರೇಜ್ ಸ್ಟೂಡೆಂಟ್ಸ್ ಒಳ್ಳೆ ತುಂಬ 95% 98 ಇದ್ದವರು ಅವ್ರು ತೆಗಿತಾರೆ. ಅವರಿಗೆ ಹೆಚ್ಚು ಹೆಲ್ಪ್ ಅಗತ್ಯ ಇಲ್ಲ, ಇಂಥ ಸಂಸ್ಥೆಯ ಅಗತ್ಯ ಪ್ರಾರಂಭ ಆಗಿದೆ ಇಲ್ಲಿ. ಈಗ ಅದು ಎಲ್ಲರನ್ನೊಟ್ಟಿಗೆ ಒಂದು